ನನ್ನ ಹೆಸರು ಮುರಳಿ. ನಮ್ಮೂರು ಬಂದು ಕೋಲಾರ ತಾಲೂಕು ಎಚ್ ಮಲ್ಲಂಡಹಳ್ಳಿ ಊರು ನಮ್ಮದು. ತಂದೆ ಹೆಸರು ರಂಗಪ್ಪ, ನಮ್ಮ ತಾಯಿ ಹೆಸರು ಬಂದು ಪದ್ಮಮ್ಮ. ನಮಗೆ ನಮ್ಮ ಅಪ್ಪ ಅಮ್ಮಗೆ ನಾವು 3 ಜನ ಮಕ್ಕಳು. ಮೊದಲು ನಮ್ಮ ಅಕ್ಕ ನಾಗಮ್ಮ ಅಂತ, ನಾನು, ನಮ್ಮ ಹೆಸರು ಮುರಳಿ ಅಂತ. ನನ್ನ ತಮ್ಮ ಬಂದು ರಘು. ನಾವು ಮದುವೆ ಆಗಿರೋದು, ನಮ್ಮ ಮಿಸ್ಸಸ್ ಹೆಸರು ಬಂದು ರಮಾದೇವಿ. ನಮಗೆ 2 ಮಕ್ಕಳು. ಒಬ್ಬರು 5ನೇ ಕ್ಲಾಸ್ ಓದ್ತಾ ಇದ್ದಾರೆ, ಇನ್ನೊಬ್ಬರು ಮಗ ಬಂದು 2ನೇ ಕ್ಲಾಸು. ನಮ್ಮೂರಲ್ಲಿ ಒಂದು ಮಿಲ್ಕ್ ಡೈರಿ ಇದೆ. ಮಿಲ್ಕ್ ಡೈರಿಯಲ್ಲಿ ಸೆಕ್ರೆಟರಿಯಾಗಿ ನಾವು ವರ್ಕ್ ಮಾಡ್ತಾಯಿದ್ದೀವಿ ಒಂದು 27 ವರ್ಷಗಳಿಂದ. ನಮ್ಮೂರಲ್ಲಿ ಒಂದು ದಾನ್ ಫೌಂಡೇಶನ್ ಅವರು ಒಂದು ಸಂಸ್ಥೆ ಬಂದು ಒಂದು ಕೆರೆ ಅಭಿವೃದ್ಧಿ ಸಂಘ ಮಾಡ್ಕೊಳ್ರಿ, ಕೆರೆ ಅಭಿವೃದ್ಧಿ ವೈಲೋಗಮ್ ಸಂಘ ಮಾಡ್ಕೊಳ್ರಿ, ಅದರಿಂದ ಕೆರೆನ ಡೆವಲಪ್ ಮಾಡ್ಕೋಬೋದು. ನಿಮ್ಮೂರಲ್ಲಿ ರೈತರುಗಳಿಗೆ ಸುಮಾರು, ಯಾಕಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ತುಂಬ ಕಡಿಮೆ ಆಗಿಬಿಟ್ಟಿದೆ. ಬಂದು ಮೊದಲಿಗೆ ಕೆರೆ ಅಭಿವೃದ್ಧಿ ವೈಲೋಗಮ್ಸ್ ಸಂಘ ಅಂತ ಒಂದು ಮಾಡಿಕೊಂಡು, ಅದರಲ್ಲಿ ಕಟ್ಟೆ ಕೆಲಸ, ಅಲ್ಲಿ ಜಾಲಿ ಗಿಡಗಳೆಲ್ಲ ನೀಟಾಗಿ ತೆಗೆದುಬಿಟ್ಟು, ಮತ್ತು ಒಂದು ಆ ಗ್ರೂಪ್ ಒಂದು ಮಾಡಿಕೊಂಡು, ಆ ಗ್ರೂಪಲ್ಲಿ ಒಂದು 9 ಜನ ಡೈರೆಕ್ಟ್ರಲ್ಲಾಗಿ, ಅದರಲ್ಲಿ ನಾವು ಒಂದು ಸೆಕ್ರೆಟರಿಯಾಗಿ ಮಾಡಿದ್ವಿ. ಹಾಗೆ ನಾವು ಒಂದು 10-12 ವರ್ಷಗಳಿಂದ ದಾನ್ ಫೌಂಡೇಶನ್ ಅವರ ಸಂಘಕ್ಕೆ ಹೋಗೋದು ಬರೋದು ಆಕ್ಟಿವಿಟೀಸ್ ಎಲ್ಲ ನೋಡಿಕೊಂಡು, ಅಲ್ಲೊಂದು ಒಕ್ಕೂಟದಲ್ಲಿ ನಾನು ಒಬ್ಬ ಅಲ್ಲಿ ಡೈರೆಕ್ಟ್ರಾಗಿ ಇದ್ಕೊಂಡಿದ್ದೀನಿ. ಜನಗಳಿಗೆ ದಾನ್ ಫೌಂಡೇಶನ್ನಿಂದ ಮೆಕ್ಕಲು ಮಣ್ಣು ಹೊಡೆದು ರೈತರುಗಳಿಗೆಲ್ಲ ಸ್ವಲ್ಪ ಮಣ್ಣೆಲ್ಲ ಫಲವತ್ತತೆ ಹೆಚ್ಚಾಗಿ ಬೆಳೆಗಳೆಲ್ಲ ಚೆನ್ನಾಗಿ ಆಗೋದಕ್ಕೆ ಮಣ್ಣು ಹೊಡೆಸ್ಕೊಂಡಿದ್ರು. ಮತ್ತು ಒಂದು ಸುಮಾರು ಜನಕ್ಕೆ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಮತ್ತು ನೀರು ಅಂತರ್ಜಲ ಮಟ್ಟ ರೈಸ್ ಮಾಡೋದಕ್ಕೋಸ್ಕರ ಬದು ನಿರ್ಮಾಣಗಳನ್ನೆಲ್ಲ ಮಾಡಿಕೊಂಡ್ರು. ಮತ್ತು ಕೆಲವೊಂದು ಸಮತಟ್ಟಾಗಿ ಇಲ್ಲದೇ ಇರೋಂಥ ಹಳ್ಳಕೊಳ್ಳಗಳಿಗೆಲ್ಲ ಲೆವೆಲ್ಲಾಗಿ ಮಣ್ಣೆಲ್ಲ ಒಡೆಸ್ಕೊಂಡು, ಅಲ್ಲಿ ಸ್ವಲ್ಪ ಗಿಡಗಳನ್ನು, ಮ್ಯಾಂಗೋ ಆಗ್ಬೋದು, ಸಪೋಟ, ಕೋಕೋನೆಟ್ಟು, ಇವೆಲ್ಲ ದಾನ್ ಫೌಂಡೇಶನ್ ಮತ್ತು ಕೊಟ್ಟಕ್ ಮಹೇಂದ್ರ ಬ್ಯಾಂಕ್ ಅವ್ರ ಮುಖಾಂತರವಾಗಿ ಸೆಟ್ ರಿಸೀವರೆಲ್ಲ ಲಿಂಕ್ ಮಾಡಿಸಿ ನಮಗೆಲ್ಲ ಗಿಡಗಳನ್ನೆಲ್ಲ ನಮ್ಮ ರೈತರುಗಳೆಲ್ಲ ಸುಮಾರು ಜನಕ್ಕೆಲ್ಲ ಹೆಲ್ಪ್ ಮಾಡಿಕೊಟ್ರು. ಆ ಜೊತೆಗೆ ನಮಗೆ ಒಂದು ಗ್ರೂಪ್ ಎಲ್ಲ ಮಾಡ್ಕೊಂಡ್ವಿ. ಆ ಗ್ರೂಪಲ್ಲಿ ಸೇವಿಂಗ್ ಮಾಡಿಕೊಂಡು, ಆ ಗ್ರೂಪ್ ಮುಖಾಂತರವಾಗಿ ಹೈನುಗಾರಿಕೆ ಸಾಲ, ಕೃಷಿ ಸಾಲ, ಮತ್ತು ಕುರಿ ಸೆಡ್ಡು, ಮತ್ತು ವರ್ಮಿ ಕಾಂಪೋಸ್ಟು ಇವೆಲ್ಲ ಮಾಡ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಸಾಲ ಸೌಲಭ್ಯಗಳು ಕೊಟ್ಟರು. ಮತ್ತು ಅದನ್ನಾದಮೇಲೆ ಹೆಂಗೆ ನಾವು ವ್ಯವಸಾಯ ಮಾಡಬೇಕು ಅಂತ ಒಂದು ತರಬೇತಿ ಕೊಟ್ಟರು. ತರಬೇತಿ ಅಂದರೆ ಎಲ್ಲದರಲ್ಲಿ ಕೃಷಿ ಇಲಾಖೆಯಲ್ಲಿ ಇವರೆಲ್ಲ ಪರಿಚಯ ಮಾಡಿಕೊಟ್ಟು KVK ಎಲ್ಲ ಕರ್ಕೊಂಡೋಗಿ ಅಲ್ಲೊಂದು ಸುಮಾರು ತರಬೇತಿಗಳು ಕೊಟ್ಟರು. ಆ ಜೊತೆಗೆ ನಮ್ಮೂರಿಗೆ ಒಬ್ಬರು ಟ್ರೈನರ್ಸ್ನೆಲ್ಲ ಕರೆಸು, ಎರೆಹುಳ ಗೊಬ್ಬರ ಯಾವ ಥರ ತಯಾರು ಮಾಡ್ಕೋಬೇಕು, ನಾವು ಪೆಸ್ಟಿಸೈಡ್ಸು, ನಾವು ಏನು ಗೊಬ್ಬರಗಳನ್ನ ಮದ್ದುಗಳನ್ನೆಲ್ಲ ಹೊಡೆಯೋದ್ರಿಂದ ಏನು ತೊಂದರೆ ಇದೆ, ಅದರ ಬಗ್ಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಯಾವ ಥರ ಮಾಡಬೇಕಂತ ಸುಮಾರು ನಮಗೆ ತರಬೇತಿಗಳೆಲ್ಲ ಕೊಡಿಸ್ಕೊಟ್ರು. ಮತ್ತು ಅದ್ರ ಜೊತೆಗೆ ನಮ್ಮ ರೈತರಿಗೆ ಕೃಷಿ ಮಾಡಬೇಕಾದ್ರೆ ಕೆಲವೊಂದು ಸಲಕರಣೆಗಳೆಲ್ಲ ಬೇಕಾಗುತ್ತೆ. ಆ ಸಲಕರಣೆಗಳಾದಂಥ ಒಂದು ವರ್ಮಿ ಬ್ಯಾಗ್ ಆಗ್ಬೋದು, ಮತ್ತು ಚಾಪ್ ಕಟ್ರ್ ಆಗ್ಬೋದು, ಮತ್ತು ಕೋಳಿ ಸಾಕಾಣಿಕೆ, ಇವೆಲ್ಲ KVK ಅವರಿಂದ ನಮಗೆಲ್ಲ ಕೊಡಿಸ್ಕೊಟ್ರು. ನಾನಿಲ್ಲಿ ಸುಮಾರು ಅಂದರೆ ಇಲ್ಲೊಂದು 2 ಎಕರೆ ಜಮೀನಿದೆ. ಈ 2 ಎಕರೆ ಜಮೀನಲ್ಲಿ ನಾವು ದಾನ್ ಫೌಂಡೇಶನ್ ಮುಖಾಂತರವಾಗಿ ನಾವು ಒಂದು ಸಂಘ ಮಾಡ್ಕೊಂಡಿದ್ದಕ್ಕೆ ನನಗೆ ಒಂದು 5 ಲಕ್ಷ ರೂಪಾಯಿ ತನಕ ಸಾಲ ತೊಗೊಂಡಿದ್ದೀನಿ. ಆ ಸಾಲದಲ್ಲಿ ನನಗೆ ಒಂದು ವರ್ಮಿ ಕಾಂಪೋಸ್ಟು ಬ್ಯಾಗುಗಳು, ಮತ್ತು ವರ್ಮಿ ತೊಟ್ಟಿಗಳು, ಮತ್ತು ಈಗ ನೋಡಿ ಜೀವಾಮೃತ, ಮತ್ತು ಕುರಿಗಳು ಸುಮಾರು ಅಂದರೆ ಡಾರ್ಪರ್ ಕುರಿ ಇದೆ ನನ್ನ ಹತ್ರ, ಡಾರ್ಪರ್ ಕುರಿ, ಮತ್ತು ನಾರಿ ಸುವರ್ಣ ಕುರಿ ಇದೆ. ನಮ್ಮ ಲೋಕಲ್ ತಳಿಯಾದಂಥ ಒಂದು ನಾಟಿ ಕುರಿ ಇದೆ. ಮತ್ತು ಮೇಕೆಗಳು ಅಂದರೆ ಕಾಶ್ಮೀರ್ ವೆರೈಟಿ ನಾಟಿಗಳಿದೆ, ಮತ್ತು ಬಂಡೂರು ವೆರೈಟಿ ಇದೆ. ಈ ಥರ ಸುಮಾರು 4 ಥರ ತಳಿಗಳಾದಂಥ ಕುರಿಗಳಲ್ಲಿ ಇಟ್ಕೊಂಡು, ಆ ಜೊತೆಗೆ ಕೋಳಿ ಸಾಕಾಣಿಕೆಗಳನ್ನ ಇಟ್ಕೊಂಡಿದ್ದೀನಿ. BV38 ಅಂತ ಒಂದು ಕೋಳಿಗಳಿದೆ ಅಂತೇಳಿ ನಮ್ಮ ಸಂಘದಿಂದ ನಮಗೆ ಪರಿಚಯ ಮಾಡಿಸ್ಕೊಟ್ರು. ಅದರಲ್ಲಿ ವರ್ಷ ಪೂರ್ತಿ ಮೊಟ್ಟೆ ಇರುತ್ತೆ. ಒಂದು ಮೊಟ್ಟೆ ನಾವು ಏನಾದರೂ ಪ್ರೊಡಕ್ಷನ್ ಮಾಡ್ಕೋಬೇಕಾದ್ರೆ ₹3.80 ಅಷ್ಟು ನಮಗೆ ಖರ್ಚು ಬರುತ್ತೆ. ನಾವು ಮಾರ್ಕೆಟಲ್ಲಿ ಬಂದು 10 ರೂಪಾಯಿಗೆ ಮಾರ್ತೀವಿ. ಸುಮಾರು ಅಂದರೆ 6 ರೂಪಾಯಿ ನಮಗೆ ಲಾಭ ಒಂದು ಮೊಟ್ಟೆ ಮೇಲೆ ಸಿಗ್ತಾಯಿದೆ. ಅಂದರೆ ಕಡಿಮೆ ಖರ್ಚಾಯಿತು, ಅಧಿಕ ಲಾಭ. ಈ ಥರ ನಮಗೆಲ್ಲ ಕೆಲವೊಂದು ತರಬೇತಿಗಳೆಲ್ಲ ಕೊಡಿಸಿ ನಮಗೆಲ್ಲ ತುಂಬ ಅನುಕೂಲಕರ ಆಯಿತು. ಜೊತೆಗೆ ಸುಮಾರು ನಮ್ಮ ರೈತರುಗಳಿಗೆಲ್ಲ ಮ್ಯಾಂಗೋ ಟ್ರೀಸು, ಕೃಷಿ ಹೊಂಡಗಳು ಆಗ್ದಂಗೆ ನಾನು ಒಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದೀನಿ, ಬದು ನಿರ್ಮಾಣ ಮಾಡ್ಕೊಂಡಿದ್ದೀನಿ. ಮತ್ತು ಡ್ರಿಪ್ ಕೊಟ್ಟರು. ಸೂಪರ್ ನೇಪಿಯರ್ ಎಲ್ಲ ನಮಗೆ ಒಂದು 10-12 ಗುಂಟೆಗೆ ಸೂಪರ್ ನೇಪಿಯರ್ ಗ್ರಾಸ್ ಹಾಕ್ಕೊಂಡಿದ್ದೀನಿ. ನಾನು ಒಂದು ಹೈನುಗಾರಿಕೆಯಲ್ಲಿ ಒಂದು 2 ಹಸುಗಳಿದೆ.
ಹಸುಗಳಿಗೆಲ್ಲ ಅದರಿಂದ ಮೇವೆಲ್ಲ ಕಟಾವು ಮಾಡಿಕೊಂಡು ಈ ಥರ ಎಲ್ಲ ಮಾಡಿಕೊಂಡು ಟೋಟಲಿ ಸ್ವಲ್ಪ ಜೊತೆಗೆ ಮ್ಯಾಂಗೋಸಲ್ಲಿ ನಮ್ಮದು ಒಂದು 300ರಿಂದ 350 ಗಿಡ ಇದೆ. ಅದನ್ನ ಪರಾಗಸ್ಪರ್ಶ ಮಾಡೋದಕ್ಕೋಸ್ಕರ ಜೇನು ಸಾಕಾಣಿಕೆ ಕೂಡ ಇವಾಗ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಇಷ್ಟೆಲ್ಲ ಹೇಳ್ತಾ ಮತ್ತು ಇದನ್ನೆಲ್ಲ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡಿದ್ವಿ. ಇಷ್ಟೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಂಥ ದಾನ್ ಫೌಂಡೇಶನ್ ಅವರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ನಾವು ಇನ್ನೂ ಇಲ್ಲಿ ಏನು ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ವಿ, ಇದನ್ನು ಇನ್ನೂ ದೊಡ್ಡದಾಗಿ ಅಂದರೆ ಎರೆಹುಳ ಗೊಬ್ಬರ ಮತ್ತು ಎರೆಹುಳ ತಯಾರು ಮಾಡೋದು ಮತ್ತು ಇದನ್ನು ಜೀವಾಮೃತ ಮಾಡೋದು, ಇದೆಲ್ಲ ಮಾರ್ಕೆಟಿಂಗ್ ಮಾಡಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಕುರಿನೂ ಒಂದು 100 ಕುರಿ ಮಾಡಬೇಕು ಮತ್ತು ಕೋಳಿ ಫಾರ್ಮ್ ಒಂದು ಮಾಡಬೇಕು ಅಂತ ನಮಗೊಂದು ಮುಂದಿನ ಗುರಿ ಇಟ್ಕೊಂಡು ಇನ್ನು ಕೆಲವೊಂದು ದಾನ್ ಫೌಂಡೇಶನ್ ಮುಖಾಂತರವಾಗಿ ಸಾಲ ಸೌಲಭ್ಯಗಳನ್ನು ತಗೊಂಡು ಡೆವಲಪ್ ಮಾಡಬೇಕು ಅಂತ ನಮಗೊಂದು ಆಸೆ ಇದೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್.